ಅವ್ವವ್ವ ಎಂತ ನ್ಯಾರ ಶಿಲುಬೆಯ ಮ್ಯಾಗ ಎರಿಸ್ಯಾರೆ ಗೊತ್ತಿಲ್ನೇನವ್ವ ಸ್ವಾಮಿ ಲೋಕದ ರಕ್ಷಕ ಗೊತ್ತಿಲ್ನೇನವ್ವ ಸ್ವಾಮಿ ಲೋಕದ ರಕ್ಷಕ ನಮ್ಮ ಯೇಸು ನಮ್ಮ ಕರ್ತ ಬಡವರ ಮನೆಯಲ್ಲಿ ಜನಿಸಿದ ನಮ್ಮ ಯೇಸು ನಮ್ಮ ಕರ್ತ ಬಡವರ ಮನೆಯಲ್ಲಿ ಜನಿಸಿ ಬಂದಾನೋ ಸ್ವಾಮಿ ಭಾಗ್ಯವ ತಂದಾನೋ ಜನಿಸಿ ಬಂದಾನೋ ಸ್ವಾಮಿ ಭಾಗ್ಯವ ತಂದಾನೋ. ಹೌದು ಸ್ವಾಮಿ, ಲೋಕದಲ್ಲಿ ನಮಗೋಸ್ಕರ ಸ್ವಾಮಿ ಜನಿಸಿ ಬಂದು ಸ್ವಾಮಿ ತನ್ನ ಪ್ರಾಣವನ್ನೇ ಎಲ್ಲಾ ಜಾತಿ ಜನಗಳಿಗೋಸ್ಕರ ಸ್ವಾಮಿ ಕೊಟ್ಟು ಸ್ವಾಮಿ ರಕ್ಷಕನಾಗಿ ಸ್ವಾಮಿ ಮತ್ತು ಸಲಿ ಸ್ವಾಮಿ ನಮ್ಮನ್ನು ಕರ್ಕೊಂಡು ಹೋಗಿ ಬರೋದಕ್ಕೋಸ್ಕರ ನಾವು ನಿಮ್ಮನ್ನು ಕೊಂಡಾಡಿದ್ದೇವೆ ಸ್ವಾಮಿ. ನಾವು ಮಾತ್ರ ಮಹಿಮೆಯಲ್ಲಿ ಯೇಸುವಿನ ನಾಮದಲ್ಲಿ ತಂದೆ. ದೇವರ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗಲಿ. ನನಗೆ ಕೊಟ್ಟಿರುವಂತೆ 2ನೇ ವಾಕ್ಯದಲ್ಲಿ ನೋಡುವಾಗ ಲೂಕ ಬರೆದ ಪುಸ್ತಕದಲ್ಲಿ 23ನೇ ಅಧಿಕಾರ 43ನೇ ವಚನವನ್ನು ಓದಿ. ಯೇಸು அவனை நோக்கி, இன்றைக்கு நீ என்னுடனே கூட பரதேசில் இருப்பாய் என்று மெய்யாகவே உனக்கு சொல்லுகிறேன் என்றார். ದೇವರ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗಲಿ. ಆದರೆ ಯೇಸು ನನ್ನ ಸಂಗಡ ಪರದೇಶಿಯಲ್ಲಿ ಇರುವಿ ಎಂದು ನಿನಗೆ ಸತ್ಯವಾಗಿ ಹೇಳುತ್ತೇನೆ ಎಂದು ಉತ್ತರ ಕೊಡ್ತೇನೆ. ಇಂಥ ಒಂದು ಕಾರ್ಯ ನೋಡಿ, ದೇವರು ಆ ಶಿಲುಬೆಯಲ್ಲಿ ಇರುವಾಗ ಎಷ್ಟು ನೋವಾಗಿರುವರು. ಸಾಧಾರಣವಾಗಿ ನಮ್ಮ ಹಾಗೆ ಒಂದು ಮನುಷ್ಯನ ರೂಪದಲ್ಲಿ ಲೋಕದಲ್ಲಿ ಬಂದು ಆತನ ಪಟ್ಟಂತ ಗಾಯದಲ್ಲಿ ನೋಡುವಾಗ ಒಂದು ಕಡೆ ವೇದನೆ, ಶರೀರದಲ್ಲಿ ಇರುವಂತ ಎಲ್ಲ ರಕ್ತವು ಚೆಲ್ಲಾಗ್ತದೆ, ವೇದನೆ. ಆ ವೇದನೆಯಲ್ಲೂ ಸಹ ದೇವರು ಹೇಳುವಂತ ಒಂದು ಮಾತು, ಇವತ್ತೇ ನೀನು ನನ್ನೊಟ್ಟಿಗೆ ಪರದೇಶಿ ಇರಬೇಕು. ಇಂಥ ಒಂದು ಮಾತು ನೋಡಿ. ಅಲ್ಲಿ ಜೊತೆಗೆ ಇಬ್ಬರಿದ್ದಾರೆ, ಅದ್ರಲ್ಲಿ ಇಬ್ಬರು ಕಳ್ಳರು. ಯಾಕಂದ್ರೆ ಆ ಶಿಲುಬೆಯಲ್ಲಿ ಹೊಡೆಯೋದು ಸಾಧಾರಣವಾದಂತ ವ್ಯಕ್ತಿಗಳು ಹೊಡೆಯೋದಿಲ್ಲ. ಘೋರ ಪಾಪ ಮಾಡಿರುವಂತ ವ್ಯಕ್ತಿಗಳಿಗೆ ಮಾತ್ರ ಶಿಲುಬೆಯಲ್ಲಿ ಹೊಡೆಯೋದು ಆಗಿನ ಕಾಲದಲ್ಲಿ ಇದ್ದಂತ ಒಂದು ಕಾರ್ಯ. ಆದ್ರೆ ಅಲ್ಲಿದ್ದಂತ ಆ ರಾಜನಿಗೂ ಮನಸ್ಸು ಬರ್ತಾರೆ ಯೇಸು ಸ್ವಾಮಿ ಶಿಲುಬೆಯಲ್ಲಿ ಹೊಡಿಸಬೇಕು ಅಂತ. ಕೊನೆಯದಾಗ ಏನಂತಾರೆ, ಇದಕ್ಕೂ ನನಗೂ ಸಂಬಂಧ ಇರಬೇಕು, ಕೈ ತೊಂದು ಬಿಡ್ತಾರೆ. ತನ್ನ ಸ್ವಂತ ಜನರೇ ಆತನ ಏನ್ ಮಾಡ್ತಾರೆ, ಶಿಲುಬೆಯಲ್ಲಿ ಹೊಡೆದ್ರು, ಬೇರೆ ಯಾರು ಅಲ್ಲ. ಆದ್ರೂ ಸಹ ಯೇಸು ಸ್ವಾಮಿ ಕೊನೆಯದಾಗ ಹೇಳುವಂತ ಒಂದು ಮಾತು, ಇವತ್ತು ನೀನು ನನ್ನೊಟ್ಟಿಗೆ ಪರದೇಶಿಯಲ್ಲಿರುವುದು. ಯಾಕಂದ್ರೆ ಇದು ಈ ರಕ್ಷಣೆ ಬಗ್ಗೆ ಮಾತಾಡುವಾಗ 2 ಅವರ್ 3 ಅವರ್ ಆಗ್ಬೋದು. ಅಷ್ಟು ಒಂದು ಚಿಕ್ಕ ಇದೊಂದು ವಚನದಲ್ಲಿ ಅಷ್ಟು ಒಂದು ಸತ್ಯ ಅಡಕವಾಗಿದೆ. ಒಂದು ರಕ್ಷಣೆ ಒಂದು ವ್ಯಕ್ತಿಗೆ ಸಾಧಾರಣವಾಗಿ ಬರೋದಿಲ್ಲ. ಆ ರಕ್ಷಣೆ ತನ್ನನ್ನು ಒಪ್ಪಿಸಿಕೊಡುವಂತ ವ್ಯಕ್ತಿಗೆ ಮಾತ್ರ ರಕ್ಷಣೆ ಸಿಗೋದು, ಬೇರೆ ಎಲ್ಲರಿಗೂ ಸಿಗೋದಿಲ್ಲ. ನೋಡಿ, ಆ ಒಂದು ಕಳ್ಳ ಹೇಳ್ತಾನೆ, ನೀನು ಆ ರಾಜ್ಯಕ್ಕೆ ಹೋಗುವಾಗ ನೀನು ದೇವಕುಮಾರನಲ್ವಾ, ನಿನ್ನನ್ನು ನೀನೇನ್ ಮಾಡ್ತೀಯ, ಬಿಡಿಸ್ಕೊ, ನಮ್ಮನ್ನು ಬಿಡಿಸು. ಮತ್ತೊಂದು ವ್ಯಕ್ತಿ ಹೇಳ್ತಾನೆ, ನಾವಾಗಿ ಎಷ್ಟೋ ಪಾಪಗಳನ್ನು ಮಾಡಿ ಅಕ್ರಗಳನ್ನು ಮಾಡಿ ಇಲ್ಲಿರೋದು ನಮ್ಗೆ ನ್ಯಾಯವಾದ ಒಂದು ದಂಡನೆ. ಒಂದು ಪಾಪನು ಮಾಡದೇ ಒಂದು ವ್ಯಕ್ತಿಗೆ ದಂಡನೆ ಅಲ್ಲ. ಮತ್ತೊಂದು ವ್ಯಕ್ತಿ ಹೇಳ್ತಾನೆ. ಆದ್ರೆ ನಾವು ಒಂದು 3 ಕಾರ್ಯಗಳನ್ನು ನೋಡುತ್ತೇವೆ ಅಲ್ಲಿ. ಒಂದು ವ್ಯಕ್ತಿ ನೋಡುವಾಗ ಪಾಪದಲ್ಲಿ ಸೆತ್ತು ತನ್ನ ಆತ್ಮವನ್ನು ಪಾಪಕ್ಕೆ ಒಪ್ಪಿಸಿಬಿಟ್ಟ.
ಎರಡನೇ ವ್ಯಕ್ತಿಯನ್ನು ನೋಡುವಾಗ ಪಾಪದಲ್ಲಿ ಸೆತ್ತು ಪರಲೋಕ ರಾಜ್ಯಕ್ಕೆ ಒಯ್ಯಲ್ಪಟ್ಟರು. ಯಾಕಂದ್ರೆ ಅಲ್ಲಿ ಯೇಸು ಸ್ವಾಮಿನ ಬಾಯಿಂದ ಹೇಳುವಂತ ಮಾತು, ಈ ಹೊತ್ತೇ ನೀನು ಪರದೇಶಿ. ಮೂರನೇ ವ್ಯಕ್ತಿಯನ್ನು ನೋಡುವಾಗ ಎಲ್ಲಾ ಜಾತಿ ಜನರ ಪಾಪಕ್ಕೋಸ್ಕರ ಸತ್ತು ರಕ್ಷಕನಾಗಿ ಬಂದ. ಆ ರಕ್ಷಣೆ ಇರೋದ್ರಿಂದನೇ ಇಲ್ಲಿ ನಾವಿಲ್ಲಿ ನಿಂತಿದ್ದೇವೆ. ಸಾಧನ ಒಂದು ಕಾರ್ಯ ಅಲ್ಲ. ಒಬ್ಬರು ಅಲಿದು ಹೋಗುವುದು ದೇವರ ಚಿತ್ತವಿಲ್ಲ. ನಾವು ವಾಕ್ಯದಲ್ಲಿ ಓದುತ್ತೇವೆ. ಯೋಹನ 3ನೇ ಅಧಿಕಾರದಲ್ಲಿ ಓದುವಾಗ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತ ನಮ್ಮ ಒಬ್ಬರು ನಾಶವಾಗದೆ ಎಲ್ಲರೂ ನಿತ್ಯಕ್ಕೆ ಹೋಗ್ಬೇಕನ್ನೋದೇ ಆತನ ಚಿತ್ತವಾಗಿದೆ. ನಿನ್ನ ಜೀವನದಿಂದ ಒಂದು ವ್ಯಕ್ತಿ ರಕ್ಷಣೆಯಲ್ಲಿ ಬರಬೇಕು. ಇದು ಮೊದಲನೇ ಪಾಯಿಂಟ್ ಆಗಿ ನಮ್ಮ ಒಳಗಡೆ ಇರಬೇಕು. ಒಂದು ಸೇವೆ ಮಾಡುವಂತ ವ್ಯಕ್ತಿ ಆಗಿರ್ಬೋದು, ಇಲ್ಲ ಒಂದು ವಿಶ್ವಾಸಿಯಾಗಿರ್ಬೋದು. ಯಾಕಂದ್ರೆ ಯೇಸು ಸ್ವಾಮಿಗಳು ಆ ತರ ಒಂದು ಗುಣಗಳಿತ್ತು. ಆ ರಕ್ಷಣೆ ಎಂಬ ಕಾರ್ಯ ಇರೋದ್ರಿಂದಾನೆ ಆ ಪಕ್ಕದಲ್ಲಿದ್ದಂತ ಕಲ್ಲನ್ನು ಬಂದ್ಬಿಟ್ಟು ಸೆರೆಯಲ್ಪಟ್ಟನು. ಆ ರಕ್ಷಣೆ ಒಂದು ಮಹಿಮೆ. ನಿನ್ನೊಳಗಡೆ ನನ್ನೊಳಗಡೆ ಅದೇ ತರ ಒಂದು ರಕ್ಷಣೆ ಎಂಬ ಒಂದು ಮಹಿಮೆ ಇರುವಾಗ ಮತ್ತೊಂದು ವ್ಯಕ್ತಿ ಬಂದ್ಬಿಟ್ಟು ಯೇಸು ಸ್ವಾಮಿ ಸ್ವೀಕಾರ ಮಾಡ್ಕೊಳ್ಳಕ್ಕೆ ಒಂದು ಸಾಕ್ಷಿಯಾಗಿ ಮಾರಲ್ಪಡುತ್ತೆ. ನಿನ್ನ ಜೀವನ ಒಂದು ಮುಖ್ಯವಾದ ಒಂದು ಕಾರ್ಯ. 7 ಮಾತು ಕೊಟ್ಬಿಟ್ರು, ಒಬ್ಬೊಬ್ಬರು ನಾವೇನೋ ಮುಗೀತು ಇದ್ದು ಹೋದ್ರಲ್ಲ. ಅದು ಒಂದೊಂದು ಮಾತುಗಳಲ್ಲಿಯೋ ಅಷ್ಟು ರಹಸ್ಯಗಳು ಅಡಕವಾಗಿದೆ. ಇಲ್ಲಿ ಬಂದಿರುವಂತ ನಮ್ಮೆಲ್ಲರಿಗೂ ಹೇಳುವಂತ ಒಂದು ಮಾತು, ಪಾಪದಲ್ಲಿ ಸತ್ತುವಂತ ವ್ಯಕ್ತಿ ಪಾಪದಲ್ಲೇ ತನ್ನ ಆತ್ಮವನ್ನು ಓದನು. ಎರಡನೇ ವ್ಯಕ್ತಿ ಪಾಪದಲ್ಲಿ ಸತ್ತು ಆ ಯೇಸು ಸ್ವಾಮಿಯ ಆ ಪುನಃ ನೋಡಿ, ಯೇಸು ಸ್ವಾಮಿ ನಮ್ಮ ಪಾಸ್ಟರ್ ಹೇಳ್ದಂಗೆ ಮನ್ನಿಸುವಂತ ಒಂದು ದಿನ, ಕ್ಷಮಿಸು. ನೋಡಿ, ಆ ಕಾರ್ಯವನ್ನೆಲ್ಲ ಆ ಕಳ್ಳನ ಅಲ್ಲಿಂದ ಗಮನಿಸ್ತಾ ಇದ್ದಾನೆ. ಯೇಸು ಸ್ವಾಮಿ ಮಾತಾಡುವಂತ ಮಾತುಗಳೆಲ್ಲ ಆ ಕಳ್ಳನ್ನು ಗಮನಿಸ್ತಾ ಇದ್ದಾನೆ. ಅವರ ಗೊತ್ತಾಯ್ತು, ನಾನು ಕ್ಷಮಿಸಲ್ಪಡುತ್ತೇನೆ, ನನಗೂ ಆ ರಕ್ಷಣೆ ಎಂಬ ಒಂದು ಕವಚ ಸಿಗುತ್ತೆ ಅಂತ. ಆ ಒಂದು ಮಾತಿನಿಂದಲೇ ಯೇಸು ಸ್ವಾಮಿ ಹೇಳ್ತಾನೆ, ಅಯ್ಯೋ ಎಂತ ಒಂದು ಪಾಪಿ ನಾನು, ಎಂತ ಒಂದು ಪಾಪಿ ನಾನು, ಅಪ್ಪ ನನ್ನನ್ನು ಸ್ವಲ್ಪ ನೆನೆಸಿಕೊ. ಆ ರಕ್ಷಣೆ ಎಂಬ ಮಹಿಮೆ ಯೇಸು ಸ್ವಾಮಿ ಹತ್ರ ಇದ್ದಂತ ಒಂದು ರಕ್ಷಣೆ ಒಂದು ಮಹಿಮೆ ಅವನಲ್ಲಿ ಅವನನ್ನು ಸೆಳೆಯಲ್ಪಟ್ಟಿತ್ತು. ಆ ರಕ್ಷಣೆಯಿಂದ ಅವನ ಬಿಡುಗಡೆಯನ್ನು ದೇವರ ರಾಜ್ಯವನ್ನು ಅದೇ ರೀತಿಯಾಗಿ ನಮ್ಮ ಮುಖಾಂತರ ಅನೇಕ ಜನರು ರಕ್ಷಣೆ ಬರೋದಕ್ಕೆ ನಮ್ಮನ್ನು ಒಪ್ಪಿಸಿಕೊಡೋಣ. ದೇವರು ಈ ವಾಕ್ಯದ ಮುಖಾಂತರ ದೇವರು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ.